ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೂ ವಿಡಿಯೋ ಟೈಟಲಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ನ ಬುಕ್ ಮಾಡ್ಕೊಳ್ಬೋದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬೋದು. ಓಕೆನಾ? ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರಿದ್ದಾರೆ, ಅವರ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನಿದೆ, ಏನ್ ಆಳವಾಗಿ ಯೋಚನೆ ಮಾಡ್ತಿದ್ದಾರೆ ಇವ್ರ ಬಗ್ಗೆ ಅಂತ ತಿಳಿಸ್ಕೊಡಿ. ಓಕೆ, ಇಲ್ಲಿ ನಿಮ್ಮ ವ್ಯಕ್ತಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ, ಸಮಥಿಂಗ್ ನಿಮ್ಮಲ್ಲಿ ಒಂದು ಸಡನ್ ಚೇಂಜಸ್ ಅನ್ನೋದನ್ನ ನೋಡಿದ್ದಾರೆ ನಿಮ್ಮ ವ್ಯಕ್ತಿ. ಈ ವಿಚಾರವಾಗಿ ಆಕ್ಷನ್ ತಗೊಳ್ಬೇಕು, ಸೊ ಹೇಗ್ ತಗೊಳ್ಳೋದು ಆಕ್ಷನ್ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಜಗ್ಲಿಂಗ್ ಅನ್ನೋದಿದೆ. ಸೊ ಇಲ್ಲಿ ನೀವು ಇತ್ತೀಚೆಗೆ ನಿಮ್ಮಲ್ಲಿ ಒಂದು ಬದಲಾವಣೆ ನೋಡ್ತಿದ್ದಾರೆ. ಏನು ಅಂತಂದ್ರೆ, ಇನ್ಫ್ಲೂಯೆನ್ಸ್ ಆಗ್ತಿರೋದು ಬೇರೆಯವ್ರು ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅಥವಾ ನಿಮ್ಮಿಬ್ರ ಬಗ್ಗೆ ಆಲ್ಮೋಸ್ಟ್ ಗೊತ್ತಿರೋಂಥ ವ್ಯಕ್ತಿ ಕಡೆಯಿಂದ ನೀವು ತುಂಬಾ ಡೀಪ್ ಆಗಿ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀರಾ. ಈ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮಲ್ಲಿ ಚೇಂಜಸ್ ಏನ್ ಬರ್ತಿದೆಯಲ್ಲ, ಇದನ್ನ ನಿಮ್ಮ ಪರ್ಸನ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಆಕ್ಚುಲಿ ಅವ್ರು ನಿಮ್ಗೆ ಒಂದು ಅವೇರ್ನೆಸ್ ಹೇಳಿದ್ರು ನೀವು ಗೊತ್ತೋ ಗೊತ್ತಿಲ್ದಾಗೋ ಒಂದು ಪರ್ಸನ್ ಕಡೆಯಿಂದ ನೀವು ಇನ್ಫ್ಲೂಯೆನ್ಸ್ ಆಗ್ತಿದ್ದೀರಾ. ನಿಮ್ಮ ರಿಲೇಶನ್ಶಿಪ್ ವೈಸ್ ಅದು ಹೊಡ್ತಾ ಬೀಳ್ತಿದೆ ಇಲ್ಲಿ. ಸೊ ಈ ವಿಚಾರ ನಿಮ್ಮ ವ್ಯಕ್ತಿಗೆ ಗೊತ್ತಾಗಿದೆ. ಸೊ ಹಾಗಾಗಿ ಇದನ್ನ ನಾನು ಹೇಗ್ ಆಕ್ಷನ್ ತಗೊಂಡು ಇದನ್ನ ನಾನು ಹೇಗ್ ಚೇಂಜಸ್ ನ ಮಾಡ್ಲಿ ನಿಮ್ಮಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಹ್ಯಾಂಗ್ ಆಗಿದ್ದಾರೆ ನಿಮ್ಮ ಪರ್ಸನ್ ಇಲ್ಲಿ. ಬಿಕಾಸ್ ಅವ್ರಿಗೆ ಏನನ್ಸುತ್ತೆ ಅಂತಂದ್ರೆ, ಈಗ ನಿಮಗೆ ಒಂದು ಅವೇರ್ನೆಸ್ ಕೊಟ್ಮೇಲೂ ನೀವು ಬೇರೆ ಪರ್ಸನ್ ಕಡೆಯಿಂದ ಇಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀರಾ ಅಂತಂದ್ರೆ, ಇವ್ರ ಯೋಚನೆ ಏನಿದೆ ನಿಮ್ಮ ಮೇಲೆ ಅಂತಂದ್ರೆ, ಬೇಕು ಅಂತ ಮಾಡ್ತಿರ್ಬೋದು ನೀವು ಅನ್ನೋ ಒಂದು ಮೈಂಡ್ ಸೆಟ್ ಇವರಿಗೆ. ಸೊ ಇದು ತುಂಬಾನೇ ಹರ್ಟ್ ಮಾಡ್ತಾ ಇದೆ. ಈ ಪರ್ಸನ್ ತುಂಬಾ ಡಿಪ್ರೆಷನ್ ತಗೊಂಡ್ ಹೋಗ್ತಾ ಇದೆ. ಆಕ್ಚುಲ್ ಆಗಿ ಕಂಪ್ಲೀಟ್ ಆಗಿ ಮುಂಚೆ ಹೇಗಿತ್ತಲ್ಲ ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ಮ್ಯಾರೇಜ್ ಲೈಫ್ ಇರ್ಬೋದು, ಅಥವಾ ಫ್ರೆಂಡ್ಶಿಪ್ ಇರ್ಬೋದು, ಈ ತರ ವಿಚಾರಗಳು ಕಂಪ್ಲೀಟ್ ಚೇಂಜ್ ಆಗ್ತಿದ್ದಂಗೆನೆ ಈ ಪರ್ಸನ್ ಇಲ್ಲಿ ಚೇಂಜ್ ಆಗ್ತದೆ. ಚೇಂಜ್ ಅನ್ನೋ ಸೀನ್ಸ್ ಡಿಪ್ರೆಷನ್ ಹೋಗ್ತಾ ಇದ್ದಾರೆ. ಓಕೆನಾ? ಸೊ ಹಾಗಾಗಿ ನಿಮ್ಮ ವ್ಯಕ್ತಿಗೆ ಏನಂತಂದ್ರೆ, ನಿಮ್ಮನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಸೊ ನಿಮಗೆ ಆಲ್ಮೋಸ್ಟ್ ಅವರು ಅವೇರ್ನೆಸ್ ಕೊಟ್ಟುನು ನಿಮ್ಮಲ್ಲಿ ಚೇಂಜಸ್ ನೋಡ್ತಿದ್ದಂಗೆ ಅವ್ರಿಗೆ ಹರ್ಟ್ ಆಗ್ತಿರೋದ್ರಿಂದ ಇದರ ವಿಚಾರವಾಗಿ ಒಂದು ಆಕ್ಷನ್ ಅನ್ನೋದನ್ನ ತಗೊಳ್ಬೇಕು. ಅಂಡ್ ಮುಂಚೆ ನೀವಿಬ್ರು ಹೇಗಿದ್ರಲ್ಲ, ಆ ಒಂದು ಮ್ಯೂಚುವಲ್ ಕಮಿಟ್ಮೆಂಟ್ ಅನ್ನೋದು ಇರ್ಬೇಕು ನಿಮ್ಮಿಬ್ರಲ್ಲೂ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸಮ್ಟೈಮ್ಸ್ ಫೈನ್, ನೀವು ಚೆನ್ನಾಗೇ ಇರ್ತೀರಾ. ಇನ್ ಸಮ್ಟೈಮ್ಸ್ ನಿಮ್ಮಲ್ಲಿ ಬರ್ತಿರೋಂಥ ಚೇಂಜಸ್ ನ ಸಹ ಈ ಪರ್ಸನ್ ತಗೊಳಕ್ ಆಗ್ತಾ ಇಲ್ಲ. ಅಂಡ್ ಆಲ್ಮೋಸ್ಟ್ ನೀವು ಅಗ್ರೆಸಿವ್ ಆಗ್ತಾ ಇದ್ದೀರಾ. ತುಂಬಾ ಕೋಪ ಮಾಡ್ಕೊಳ್ಳೋದು, ಈಗೋ, ಇದನ್ನ ಇವರಿಗೆ ಹ್ಯಾಂಡಲ್ ಮಾಡೋದಿಕ್ ಆಗ್ತಾ ಇಲ್ಲ ನಿಮ್ಮ ವ್ಯಕ್ತಿಗೆ. ಈ ವಿಚಾರವಾಗಿ ಈ ಪರ್ಸನ್ ಇಲ್ಲಿ ಏನಾದ್ರೂ ಐಡಿಯಾ ಮಾಡ್ಬೇಕು ಅಂಡ್ ಥಿಂಕ್ ಮಾಡ್ತಾ ಇರ್ತಾರೆ. ಅಂಡ್ ಅಥವಾ ನಿಮ್ ಕಡೆಯಿಂದ ಏನೋ ಒಂದ್ ಮೆಸೇಜ್ ಕಾಲ್ಸ್ ಬಂತು ಅಂತಂದಾಗ ಈ ಪರ್ಸನ್ ಅದನ್ನ ಮರೀತಾರೆ, ತುಂಬಾ ಖುಷಿ ಪಡ್ತಾರೆ ನಿಮ್ಮಲ್ಲಿ ಏನೋ ಒಂದು ಚೇಂಜಸ್ ಬರ್ತಾ ಇದೆ ಅಂತ. ಸೊ ಆ ಖುಷಿ ಪಡ್ತಿದ್ದಂಗೆ ಮತ್ತೆ ನಿಮ್ಮಲ್ಲಿ ಚೇಂಜಸ್ ಬರುತ್ತೆ.
ಸೊ ಸಪೋಸ್ ನೀವ್ ಯಾರಾದ್ರೂ ಇನ್ಫ್ಲೂಯೆನ್ಸ್ ಆಗ್ತಿದ್ರೆ ಒಂದ್ ಪರ್ಸನ್ ಹತ್ರ ನಿಮ್ಮ ಪರ್ಸನ್ ಬಗ್ಗೆ ಎಲ್ಲ ಚರ್ಚೆ ಮಾಡ್ಕೊಂಡು ಇದನ್ನ ಸ್ಟಾಪ್ ಮಾಡಿ. ಬಿಕಾಸ್ ನಿಮ್ಮ ಪರ್ಸನ್ ಇಲ್ಲಿ ಮೆಚೂರ್ ಇದ್ದಾರೆ, ಬಟ್ ನಿಮ್ಗೆ ಹೇಳ್ತಿರೋ ವಿಧಾನ ಸರಿ ಇಲ್ವೋ ಏನೋ ಗೊತ್ತಿಲ್ಲ, ಇನ್ಮೆಚೂರ್ ಆಗು ಸಹ ನಿಮಗ್ ತೋರಿಸ್ತಿದೆ. ಇನ್ ಮತ್ತೆ ನಿಮ್ಮ ಬಿಹೇವಿಯರ್ ಸಹನೂ ಇಲ್ಲಿ ಇನ್ಮೆಚೂರ್ ಆಗಿದೆ. ಓಕೆ, ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಇತ್ತೀಚೆಗೆ ನಿಮ್ಮಲ್ಲಿ ಚೇಂಜಸ್ ಬಂದಿರ್ಬೋದು. ಯಾವ ರೀತಿ ಅಂತಂದ್ರೆ, ಈಗ ನೀವಿಬ್ರು ಮದ್ವೆ ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಮಾಡಿದ್ರಿ ಅನ್ಸುತ್ತೆ. ಸೊ ಈಗೀಗ ನೀವ್ ಅದನ್ನ ಬೇಡ ಅಂತ ಹೇಳ್ತಿರ್ಬೋದು. ಇದು ನಿಮ್ಮ ಪರ್ಸನ್ಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಸೊ ಈ ತರ ಸಡನ್ ಒಂದು ಪರ್ಸನ್ ಚೆನ್ನಾಗಿದ್ದು ಈ ರೀತಿ ಚೇಂಜಸ್ ಆದಾಗ ಅದು ಅವರ ಕೆರಿಯರ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಇಲ್ಲಿ. ಓಕೆನಾ? ಅಂಡ್ ನೀವ್ ಅಷ್ಟೇ ಇಲ್ಲಿ ತುಂಬಾ ಬಿಸಿ ತೋರಿಸ್ಕೊಳ್ತಿದ್ದೀರಾ, ನಿಮ್ಮ ಕೆಲ್ಸದ ವಿಚಾರವಾಗಿ ಬಿಸಿ ತೋರಿಸ್ಕೊಳ್ತಿದ್ದೀರಾ. ಒಂದ್ ಈಸಿಯಾಗಿ ಏನು ತಗೊಂಡ್ ಬರ್ತಾ ಇಲ್ಲ ಇಲ್ಲಿ ರಿಲೇಶನ್ಶಿಪ್ ಅಲ್ಲಿ. ಸೊ ಈಗ ನೋ ಕಾಂಟ್ಯಾಕ್ಟ್ ಆಗ್ತಾ ಇದ್ದೀರಾ ಸಮ್ ಟೈಮ್ಸ್ ಇಲ್ಲಿ. ಸಡನ್ ನಿಮಗೆ ಯಾಕೆ ಈ ಸಿಚುವೇಶನ್ ಬಂತು ಅಂಡ್ ನೀವು ಇಲ್ಲಿ ಜಗ್ಲಿಂಗ್ ಅಲ್ಲಿ ಇದ್ದೀರಾ, ನಿಮ್ಮ ಪರ್ಸನ್ ಸಹ ಇಲ್ಲಿ ಜಗ್ಲಿಂಗ್ ಅಲ್ಲಿ ಇದ್ದಾರೆ. ಮೇನ್ ರೀಸನ್ ಇಲ್ಲಿ ನೀವೇ, ಇಲ್ಲಿ ಅವರು ಜಗ್ಲಿಂಗ್ ಅಲ್ಲಿ ಇರೋದಿಕ್ಕೆ. ಸೊ ಆಕ್ಚುಲಿ ಇಲ್ಲಿ ನಿಮಗೆ ಗೊತ್ತಾಗ್ಬೇಕು, ಇಲ್ಲಿ ಕಂಪ್ಲೀಟ್ ರೀಡಿಂಗ್ ಇಲ್ಲಿ ನಿಮ್ಗೆ ಗೈಡೆನ್ಸ್ ಸಿಕ್ಕಾಗಿದೆ. ಇದು ನಿಮಗೆ ಅನ್ನಿಸ್ಬೇಕು, ಯಾಕೆ ನಾನು ಅವ್ರನ್ನ ನೋ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ, ಅಥವಾ ಅವ್ರ ಕಡೆಯಿಂದ ಏನಾದ್ರು ತಪ್ಪಿತ್ತು ಅಂತಂದ್ರೆ ಅದನ್ನ ನೀವು ಪಾಯಿಂಟ್ ಔಟ್ ಮಾಡಿ ಅವ್ರಿಗೆ ಹೇಳೋ ರೀತಿಲಿ ಹೇಳಿ, ನೀವು ಇದನ್ನ ಚೇಂಜಸ್ ಮಾಡ್ಕೊಳ್ಳಿ, ಈ ರೀತಿ ಇರಿ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಆಕ್ಚುಲಿ ನಿಮ್ಗೂ ಕ್ಲಾರಿಟಿ ಇಲ್ಲ, ನಿಮ್ಮ ಪರ್ಸನ್ಗೂ ನೀವು ಕ್ಲಾರಿಟಿ ಕೊಡ್ತಾ ಇಲ್ಲ. ಸೊ ಇವ್ರು ಯಾಕೆ ಜಗ್ಲಿಂಗ್ ಪಡ್ತಾ ಇದಾರೆ ಅಂತಂದ್ರೆ, ನಿಮ್ಮನ್ನ ಹೇಗೆ ಅದನ್ನ ಚೇಂಜಸ್ ಮಾಡೋದು, ಈಗ ಕೊಟ್ಟಿರೋ ಅವೇರ್ನೆಸ್ ಇರ್ಬೋದು, ಅರ್ಥ ಆಗ್ತಿಲ್ಲ. ಕೆಲವ್ರು ಇಲ್ಲಿ ಎಲ್ರಿಗೂ ಅಲ್ಲ, ಈಗ ನೀವ್ ಯಾರ ಕಡೆಯಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀರಾ ಅಂತಂದ್ರೆ, ನಿಮ್ಮ ಲೈಫ್ ನಲ್ಲಿ ಎಕ್ಸ್ ರಿಟರ್ನ್ ಇರ್ಬೋದು, ಅವ್ರು ಬಂದು ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಿರ್ಬೋದು. ನೀವು ಮೂವ್ ಆನ್ ಆಗಿ ನಿಮ್ಮ ಲೈಫ್ ಅಲ್ಲಿ ನೀವು ಚೆನ್ನಾಗಿದ್ಮೇಲೆ ಆ ಪಾಸ್ಟ್ ಪರ್ಸನ್ ಎಂಟ್ರಿ ಕೊಟ್ಟು ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರೆ ಇಲ್ಲಿ ನಿಮ್ಮನ್ನ. ಓಕೆನಾ? ಇದು ಆಕ್ಚುಲಿ ನಿಮ್ಮ ಪರ್ಸನ್ ಗೊತ್ತಿದೆ. ಸೊ ಹಾಗಾಗಿನೇ ಇವ್ರು ಅದನ್ನ ತಗೊಳಕ್ ಆಗ್ತಿಲ್ಲ. ಈಗ ಯಾರೋ ಒಂದು ವ್ಯಕ್ತಿ ಬಂದು ಮೀನಿಂಗ್ ಇಲ್ದಿರ ಇರೋಂತ ವ್ಯಕ್ತಿ ಅಲ್ಲಿ ನಿಮ್ಗವ್ರಿಗೂ ಸಂಬಂಧ ಇಲ್ಲ ಅಂತಂದ್ರು ಅವ್ರು ಇನ್ಫ್ಲೂಯೆನ್ಸ್ ಮಾಡಿದ್ರೆ ನೀವು ತಗೊಳೋದಿಲ್ಲ ಅಲ್ವಾ. ಸೊ ಹಾಗೆ ಇಲ್ಲಿ ಯಾರೋ ಗೊತ್ತಿರೋ ಅಂತ ವ್ಯಕ್ತಿ ಪಾಸ್ಟ್ ಇಂದ ಮತ್ತೆ ರಿಟರ್ನ್ ಕಮ್ಬ್ಯಾಕ್ ಆಗಿ ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ. ಸೊ ನಿಮ್ಮ ಮೈಂಡ್ ಸೆಟ್ ಆ ಕಡೆ ಫ್ಲೋ ಆಗ್ತಾ ಇದೆ. ಸೊ ಇಲ್ಲಿ ನೆಕ್ಸ್ಟ್ ನೀವ್ ಏನ್ ಮಾಡ್ಕೊಳ್ತೀರಾ ಅಂದ್ರೆ, ಪಾಸ್ಟ್ ಪರ್ಸನ್ ಇರೋದಿಲ್ಲ, ಈಗ ಪ್ರೆಸೆಂಟ್ ಅಲ್ಲಿರೋ ಪರ್ಸನ್ ನೀವು ಬಿಟ್ಬಿಟ್ರೆ ಮತ್ತೆ ನೀವು ಇವ್ರ ಲೈಫಿಗೆ ಕಮ್ ಬ್ಯಾಕ್ ಮಾಡೋದಿಕ್ ಆಗೋದಿಲ್ಲ. ಸೊ ಇಲ್ಲಿ ಪ್ರೆಸೆಂಟ್ ಪರ್ಸನ್ ನೋಡೋದಾದ್ರೆ ಇಲ್ಲಿ ಜೆನ್ಯೂನ್ ಆಗಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಅವ್ರನ್ನ ನೀವು ಹೆಲ್ಪ್ಲೆಸ್ ಸಿಚುವೇಶನ್ಗೆ ನೀವು ತಳ್ತಾ ಇದ್ದೀರಾ. ಇಲ್ಲಿ ನೋಡೋದಾದ್ರೆ ನಿಮ್ಮ ಪರ್ಸನ್ ಇಲ್ಲಿ ತುಂಬಾ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಪಡ್ಕೊಳ್ಳೋದಿಕ್ಕೆ. ಅಂಡ್ ವೇಟಿಂಗ್, ಈಗ ನೋಡೋದಾದ್ರೆ ನೀವ್ ಇವ್ರನ್ನ ಇಷ್ಟಪಟ್ಟಾಗ ಫೈನಾನ್ಷಿಯಲಿ ಇವರು ತುಂಬಾ ಲಾಸ್ ಅಲ್ಲಿ ಅಥವಾ ತುಂಬಾ ಲೋ ಇನ್ಕಮ್ ಅಲ್ಲಿ ಇದ್ರು ಅನ್ಸುತ್ತೆ. ಈಗೀಗ ಬೆಟರ್ ಆಗಿ ಇನ್ಕಮ್ ಫ್ಲೋ ಅನ್ನೋದು ಚೆನ್ನಾಗಿದೆ, ಅವರ ಲೈಫ್ ಅಲ್ಲಿ ಒಂದ್ ಸೆಟಲ್ಡ್ ಆಗಿದ್ದಾರೆ. ಸೊ ಇಲ್ಲಿ ಮೇನ್ ಪ್ರಾಬ್ಲಮ್ ಬಂದಿರೋದು ಅವರಿಗೆ ನೀವೇನೆ. ಇಲ್ಲಿ ನಿಮ್ಮ ಚೇಂಜಸ್ ಅನ್ನೋದು ಇವ್ರನ್ನ ವೆಯ್ಟ್ ಮಾಡೋ ರೀತಿಲಿ ಮಾಡ್ತಾ ಇದೆ ಇಲ್ಲಿ. ಓಕೆನಾ? ಸೊ ಕಂಪ್ಲೀಟ್ ಆಗಿ ಪರ್ಸನ್ ನ ಡಿಪ್ರೆಷನ್ ಗೆ ತಳ್ತಿರೋ ರೀತಿಲಿ ಆಗ್ತಾ ಇದೆ. ಅವರಿಗೆ ಫೋಕಸ್ ಮಾಡಕ್ ಆಗ್ತಾ ಇಲ್ಲ ಕೆಲಸ ಮಾಡೋದ್ರ ಕಡೆ. ಸೊ ಥಿಂಕ್ ಮಾಡಿ ಇಲ್ಲಿ ಯಾವ್ದು ಪ್ರಾಪರ್ ಅಂತ ಅಂದ್ಬಿಟ್ಟು. ಈಗ ನಿಮ್ಮ ಪಾಸ್ಟ್ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ನೀವು ಈ ಪರ್ಸನ್ ಕಡೆ ಬಂದ್ಮೇಲೆ ಕಂಪ್ಲೀಟ್ ನೀವು ಹೀಲ್ ಆಗಿದ್ದೀರಾ ಅಲ್ವಾ. ಸೊ ಆ ಹೆಲ್ಪಿಂಗ್ ನ ನೀವು ನೋಡ್ಕೊಳ್ಬೇಕು. ಈಗ ಪಾಸ್ಟ್ ಪರ್ಸನ್ ಬೇಕು ಅಂದಾಗ ಹೋದ್ರು, ಬೇಕು ಅಂದಾಗ ಬಂದಿದ್ದಾರೆ ಅಂತ ಕೂಡಲೇ ನೀವು ನಿಮ್ಮ ಪ್ರೆಸೆಂಟ್ ನ ನಿಮ್ಮ ಲೈಫ್ ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಯೂನಿವರ್ಸ್ ಗೈಡೆನ್ಸ್ ನ ಕೊಡಿ. ಸಾರಿ, ಇನ್ನೂ ಸ್ವಲ್ಪ ಕ್ಲಾರಿಫೈನ ಮಾಡಿ. ಸಮಥಿಂಗ್ ತುಂಬಾ ನಿಮ್ಮ ಪರ್ಸನ್ ಇಲ್ಲಿ
ಆಕ್ಷನ್ ತಗೊಳ್ಬೇಕು. ಯಾವ ಮಟ್ಟಕ್ಕೆ ಆ ಮೈಂಡ್ ಸೆಟ್ ಅವರಿಗೆ ಯೋಚನೆ ತರಿಸ್ತಿದೆ ಅಂತಂದ್ರೆ, ಒಂದು ನೀವಿದ್ರೆ ಈ ವ್ಯಕ್ತಿಗೆ ಅಷ್ಟೇ ಇರ್ಬೇಕು, ಇಲ್ಲ ಅಂತಂದ್ರೆ ಬಿಟ್ಬಿಡ್ಬೇಕು ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಸೊ ಥಿಂಕ್ ಮಾಡಿ, ಏನೇ ಮಾಡೋದಕ್ಕೂ ಮುಂಚೆ ನೀವು ಥಿಂಕ್ ಮಾಡಿ, ಇಲ್ಲಿ ನೀವು ಯಾರಿಂದ ನೀವು ಈ ಮಟ್ಟಕ್ಕೆ ಬಂದಿದ್ದೀರಾ, ನೀವು ಈ ರೀತಿ ಮಾಡ್ತಿರೋಂತ, ನೀವು ಈ ರೀತಿ ತಗೊಂಡ್ ಬಂದಿರೋಂತ ಸಿಚುವೇಶನ್ ನಿಮ್ಮ ಪರ್ಸನ್ಗೆ ಇನ್ಸಲ್ಟ್ ಮಾಡ್ದಂಗ್ ಆಗ್ತಾ ಇದೆ. ಸೊ ಅವರಿಗೆ ಅವ್ರು ಏನೇನ್ ಮಾಡಿದ್ರಲ್ವಾ ಅದೆಲ್ಲ ನೆನಪಾಗ್ತಾ ಇದೆ ಅವ್ರಿಗೆ. ನಾನು ಇಷ್ಟೆಲ್ಲಾ ಮಾಡಿದ್ರು ನನ್ಗೆ ಈ ರೀತಿ ಆಗ್ತಿದ್ಯಲ್ಲ, ತುಂಬಾ ಡೀಪ್ ಆಗಿ ಹರ್ಟ್ ಆಗಿದೆ ಅವರಿಗೆ. ಸೊ ಪಾಸಿಬಲ್ ಇತ್ತು ಅಂತಂದ್ರೆ ನೀವೇ ಸಾರಿ ಕೇಳಿ ಸರಿ ಮಾಡ್ಕೊಳ್ಳಿ ಈ ರಿಲೇಶನ್ಶಿಪ್ ನ. ತುಂಬಾ ಡೆಪ್ತ್ ಅಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ಡೇ ಫುಲ್ ಸ್ವಲ್ಪ ಸೈಲೆನ್ಸ್ ಅಲ್ಲಿ ಇರ್ತಾರೆ. ನೈಟ್ ಆದ್ರೆ ಅವರಿಗೆ ಅಳೋದು, ನಿದ್ದೆ ಮಾಡಕ್ ಆಗ್ತಿಲ್ಲ. ಈ ತರ ಒಂದು ಸಿಚುವೇಶನ್ ನ ಈ ವ್ಯಕ್ತಿ ಫೇಸ್ ಮಾಡ್ತಿರೋದ್ರಿಂದ ತುಂಬಾ ಡೀಪ್ ಆಗಿ ಹರ್ಟ್ ಆಗ್ತಾ ಇದ್ದಾರೆ. ಓಕೆನಾ? ಸೊ ಏನೇ ಆದ್ರೂ ಇದು ನಿಮ್ಮ ಲೈಫ್ ಇಲ್ಲಿ. ಸೊ ನೀವ್ ಥಿಂಕ್ ಮಾಡಿ, ಬಿಕಾಸ್ ಇಲ್ಲಿ ನಿಮ್ಮ ಕಡೆಯಿಂದ ಥರ್ಡ್ ಪಾರ್ಟಿ ಎಂಟ್ರಿ ಆಗಿದ್ದಾರೆ. ಓಕೆ, ಗೈಡೆನ್ಸ್ ಮಾಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಸಿ, ನೀವು ಕಂಪ್ಲೀಟ್ ಆಗಿ ಥರ್ಡ್ ಪಾರ್ಟಿ ಜೊತೆಲಿ ಕಾಂಟ್ಯಾಕ್ಟ್ ಅಲ್ಲಿ ಇರೋದಿರ್ಬೋದು, ಎಲ್ರಿಗೂ ಅನ್ವಯಿಸೋದಿಲ್ಲ ಇದು. ಓಕೆನಾ? ನಿಮಗೆ ಗೊತ್ತಿರುತ್ತಲ್ಲ ಯಾರ್ ಥರ್ಡ್ ಪಾರ್ಟಿ ಬಂದಿದ್ದಾರೆ ಈಗ ನಿಮ್ಮಿಬ್ಬರ ಮಧ್ಯದಲ್ಲಿ ಪ್ರೆಸೆಂಟ್ ಅಲ್ಲಿ ಅಂತಂತ. ಸೊ ನೀವು ಕಂಪ್ಲೀಟ್ ಆಗಿ ಏನಾದ್ರು ಥರ್ಡ್ ಪಾರ್ಟಿ ಕಡೆ ನೀವು ಕಾನ್ಸಂಟ್ರೇಷನ್ ಕೊಟ್ರಿ, ಅದೇ ಕಡೆ ನೀವು ಮಾತಾಡ್ಕೊಂಡು ನಿಮ್ಮ ಲೈಫ್ ನ ನೀವು ಅಲ್ಲೇ ನೀವು ಮರ್ತ್ಬಿಟ್ರಿ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಕೆರಿಯರ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯೂಚರ್ ಆಗಿರ್ಬೋದು ಹೊಡ್ತಾ ಬೀಳುತ್ತೆ. ಸೊ ಮುಂಚೆ ಇದ್ದಾಗ ಏನು ಇಲ್ಲ ಈಗ ಆ ಎಕ್ಸ್ ಜೊತೆಲೂನು. ಸೊ ತುಂಬಾ ಅವೇರ್ನೆಸ್ ಇಟ್ಕೊಳ್ಳಿ ಇಲ್ಲಿ. ಓಕೆನಾ? ಎಷ್ಟಾದ್ರೂ ಕೆಲವ್ರಿಗೆ ಅನ್ಸ್ಬೋದು ಇದು ನನ್ನ ಲೈಫ್ ನನ್ನ ಇಷ್ಟ ಅನ್ನೋ ಮಟ್ಟಕ್ಕೆ ನಿಮ್ಗೆ ಅನ್ನಿಸ್ಬೋದು. ಬಟ್ ಒಂದ್ ಸರ್ಟನ್ ಟೈಮ್ ನಲ್ಲಿ ನೀವು ಅವ್ರನ್ನ ಇಷ್ಟಪಟ್ಟಿರ್ತೀರಾ, ಅಂಡ್ ಈಗ ಪ್ರೆಸೆಂಟ್ ಅಲ್ಲಿ ಇರೋ ಪರ್ಸನ್ ಸಹ ನೀವು ಇಷ್ಟಪಟ್ಟಿದ್ರಿ, ಅಂಡ್ ಇಲ್ಲಿಂದನೂ ಸಹ ನೀವು ಈಲ್ ಆಗಿದ್ರಿ. ಸೊ ಅದನ್ನ ಮರಿಬೇಡಿ. ಸೊ ಬಟ್ ಡೆಫಿನೆಟ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಕಡೆಯಿಂದ ನಿಮ್ಗೆ ಪ್ರಾಬ್ಲಮ್ಸ್ ಅನ್ನೋದಂತೂ ಇದೆ ಸ್ವಲ್ಪ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ ಅಷ್ಟೇ. ಅಷ್ಟು ಬಿಟ್ರೆ ಸಡನ್ ಆಗಿ ಚೇಂಜ್ ಆಗೋದಕ್ಕೆ ಹೋಗ್ಬೇಡಿ. ಅಥವಾ ನಿಮ್ಮ ಪರ್ಸನ್ಗೆ ಏನಿದೆ ಏನಾಗ್ತಾ ಇದೆ ಅಂತ ಹೇಳಿ, ಅರ್ಥ ಮಾಡ್ಸಿ ಅಲ್ಲಿ. ಓಕೆನಾ? ಸಡನ್ ಆಗಿ ಒಬ್ರನ್ನ ಇಗ್ನೋರ್ ಮಾಡೋದು ಸಹ ತಪ್ಪು ಇಲ್ಲಿ. ಇದೆ ಇವತ್ತಿನ ಗೈಡೆನ್ಸ್. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಥ್ಯಾಂಕ್ ಯು ಗೈಸ್, ಬೈ.